ನನ್ನ ಒಡಲಲ್ಲಿ ನಡೆಯುತ್ತಿರುವ ಆ ಘೋರ ಪಾತಕಗಳನ್ನು ಸಹಿಸಲಾರೆ. ಆ ದುಷ್ಟರನ್ನು ಹೊರುವ ಹಿಂಸೆಯನ್ನು ನಾನು ತಾಳಲಾರೆ ಪಿತಾಮಹ. ಕಾಪಾಡಬೇಕು, ನೀನೇ ಕಾಪಾಡಬೇಕು. ಅನ್ಯತಾ ಶರಣಂ ನಾಸ್ತಿ. ಶಾಂತಳಾಗು ಭೂದೇವಿ, ಧೈರ್ಯ ತಂದುಕೋ. ಭೂಮಿಯಲ್ಲಿ ಜನ್ಮ ತಾಳಿರುವ ಅಗಣಿತ ಅಸುರರ ದುಷ್ಟ ಕಾರ್ಯಗಳು ನನಗೆ ತಿಳಿದಿವೆ. ಅವರ ಅಟ್ಟಹಾಸ ಅಂಕೆ ಮೀರುತ್ತಿದೆ ಎಂಬುದು ನನಗೆ ಗೊತ್ತು. ಚಿಂತಿಸಬೇಡ, ನಿನ್ನ ಸಂಕಷ್ಟಕ್ಕೆ ಖಂಡಿತ ಸೂಕ್ತ ಪರಿಹಾರ ದೊರೆಯುತ್ತದೆ. ಸ್ವಾಮಿ, ಈ ಭೂದೇವಿಯ ಸಂಕಟವನ್ನು ನೋಡಿ ನನಗೂ ಮರುಕ ಉಂಟಾಗುತ್ತಿದೆ. ದಯಮಾಡಿ ಇದಕ್ಕೆ ಪರಿಹಾರವೇನೆಂದು ಹೇಳಿ. ದೇವಿ ಸರಸ್ವತಿ, ನಿನ್ನಂತೆ ನನ್ನಲ್ಲೂ ಭೂದೇವಿಯ ಸಂಕಟಕ್ಕೆ ಮರುಕ ಉಂಟಾಗುತ್ತಿದೆ. ಅದಕ್ಕೆ ಪರಿಹಾರವೇನೆಂಬುದನ್ನು ನಾನು ಯೋಚಿಸಿ ಆಯಿತು. ಅದೇನೆಂದು ಬೇಗ ಹೇಳು ಪಿತಾಮಹ. ನಿನ್ನ ಸಮಸ್ಯೆಯ ಪರಿಹಾರಕ್ಕಾಗಿ ನಾನು ದೇವತೆಗಳನ್ನೆಲ್ಲ ಇಲ್ಲಿಗೆ ಕರೆಸುತ್ತಿದ್ದೇನೆ. ಭೂದೇವಿಯ ಸಮಸ್ಯೆಗೂ ದೇವತೆಗಳಿಗೂ ಏನು ಸಂಬಂಧ ಸ್ವಾಮಿ? ಇದೇ ದೇವಿ, ಸಂಬಂಧವಿದೆ. ದೈತ್ಯರು ಹೇಗೆ ಭೂಮಿಯಲ್ಲಿ ಜನ್ಮ ತಾಳುತ್ತಾರೋ ಹಾಗೆಯೇ ದೇವತೆಗಳು ಕೂಡ ಜನ್ಮ ತಾಳುತ್ತಾರೆ. ಅವರು ದುಷ್ಟ ದೈತ್ಯರನ್ನು ಸಂಹರಿಸಿ ಸಜ್ಜನರನ್ನು ರಕ್ಷಿಸಿ ಧರ್ಮಸ್ಥಾಪನೆ ಮಾಡುತ್ತಾರೆ. ದೈತ್ಯ ಸಂಹಾರದಿಂದ ಭೂಭಾರ ಕಡಿಮೆಯಾಗುತ್ತದೆ. ಭೂದೇವಿ, ಎಲ್ಲವೂ ಸುಗಮವಾಗುತ್ತದೆ. ನೀನು ನಿಶ್ಚಿಂತಳಾಗು. ಧನ್ಯೋಸ್ಮಿ ಪಿತಾಮಹ, ಧನ್ಯೋಸ್ಮಿ. ಬ್ರಹ್ಮವಾಕ್ಯವೆಂದರೆ ಅದೇ ವೇದವಾಕ್ಯ, ಅದೇ ಸತ್ಯವಾಕ್ಯ. ದೇವತೆಗಳ ಆಗಮನವನ್ನು ನಾನು ನಿರೀಕ್ಷಿಸುತ್ತೇನೆ. ಅಪ್ಪಣೆ ಕೊಡು ದೇವ. ಅಪಾರ ಮಹಿಮನೆ ನಾರಾಯಣ, ಅನಂತ ರೂಪನೆ ನಾರಾಯಣ, ಸುರನರ ಸೇವಿತ ನಾರಾಯಣ, ಸುರನರ ಸೇವಿತ ನಾರಾಯಣ, ದಾನವ ವೈರಿಯೇ ನಾರಾಯಣ, ಅಪಾರ ಮಹಿಮನೆ ನಾರಾಯಣ, ಅಪಾರ ಮಹಿಮನೆ ನಾರಾಯಣ. ಅಸುರರಳಿಸಿ ಧರ್ಮವನುಳಿಸಲು ಸುಜನರ ಪೊರೆದು ಸದ್ಗತಿ ನೀಡಲು ಯುಗ ಯುಗದಲ್ಲಿ ಅವತಾರ ತಾಳಿ ನಾರಾಯಣ ನಾರಾಯಣ. ಯುಗ ಯುಗದಲ್ಲಿ ಅವತಾರ ತಾಳಿ ದಾನವದ ಮನಕ್ಕೆ ಮಾಡುವೆ ದಾಳಿ, ದಾನವದ ಮನಕ್ಕೆ ಮಾಡುವೆ ದಾಳಿ, ಅಪಾರ ಮಹಿಮನೆ ನಾರಾಯಣ. ಮೀನಿನ ರೂಪದಿ ವೇದವನುಳಿಸಿದೆ, ಕೂರ್ಮನಾಗಿ ಮಂದರವನೆತ್ತಿದೆ, ನರಮೃಗ ರೂಪದಿ ಅಸುರರ ಅಳಿಸಿದೆ, ಮಾನವ ರೂಪದಿ ದೈತ್ಯರ ಗೆಲಿದೆ, ಮಾನವ ರೂಪದಿ ದೈತ್ಯರ ಗೆಲಿದೆ, ಅಪಾರ ಮಹಿಮನೆ ನಾರಾಯಣ, ಅನಂತ ರೂಪನೆ ನಾರಾಯಣ, ಸುರನರ ಸೇವಿತ ನಾರಾಯಣ, ಸುರನರ ಸೇವಿತ ನಾರಾಯಣ, ದಾನವ ವೈರಿಯೇ ನಾರಾಯಣ, ಅಪಾರ ಮಹಿಮನೆ ನಾರಾಯಣ,
ಅಪಾರ ಮಹಿಮನೆ ನಾರಾಯಣ. ನಾರಾಯಣ ನಾರಾಯಣ. ದೇವ ಋಷಿ ನಾರದರಿಗೆ ಪ್ರಣಾಮಗಳು. ದೇವತೆಗಳಿಗೆ ಶುಭವಾಗಲಿ. ವಿಜಯೀ ಭವ ವಿಜಯೀ ಭವ. ನಾರದರಿ ಆಸೀನರಾಗಿ. ಇದೇನು ನಾರದರಿ, ಇಂದು ನಿಮ್ಮ ಅನುಗ್ರಹ ವಿಚಿತ್ರವಾಗಿದೆಯಲ್ಲ. ನಾವೀಗ ಯಾರ ಮೇಲೆ ವಿಜಯ ಸಾಧಿಸಬೇಕಾಗಿದೆ? ಇನ್ಯಾರ ಮೇಲೆ? ಅನುಗಾಲವು ನಿಮ್ಮನ್ನು ಕಾಡುವ ವೈರಿಗಳೆಂದರೆ ಅಸುರರಲ್ಲವೇ? ಅವರ ಮೇಲೆ ತಾನೇ ನೀವು ವಿಜಯ ಸಾಧಿಸಬೇಕು. ನಾರದರಿ, ಈಗ ನಮ್ಮನ್ನು ಕಾಡಲು ಯಾವ ಅಸುರರಿದ್ದಾರೆ? ರಾಮಾವತಾರದಲ್ಲಿ ಶ್ರೀಮನ್ನಾರಾಯಣನು ಎಲ್ಲಾ ಅಸುರರನ್ನು ಸಂಹರಿಸಿದನಲ್ಲ. ದೇವೇಂದ್ರ, ನೀವೆಲ್ಲ ಇನ್ನು ತ್ರೇತಾಯುಗದಲ್ಲಿ ಇರುವಿರಾ? ಒಂದು ಸಾರಿ ನಿಮ್ಮ ದಿವ್ಯ ದೃಷ್ಟಿಯನ್ನು ತೆರೆದು ನೋಡಿ. ರಾಮಾವತಾರದಲ್ಲಿ ಸಂಹಾರಗೊಂಡ ರಾಕ್ಷಸರಲ್ಲ, ಮತ್ತೆ ಭೂಲೋಕದಲ್ಲಿ ಬೇರೆ ಬೇರೆ ವಿಧದಲ್ಲಿ ಜನ್ಮ ತಾಳಿ ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲಗೊಳಿಸುತ್ತಿರುವುದನ್ನು ನೀವೇ ಕಾಣುವಿರಿ. ಹೌದೇನು? ಈಗಲೇ ನಮ್ಮ ದಿವ್ಯ ದೃಷ್ಟಿಯಿಂದ ನಾವು ನೋಡುತ್ತೇವೆ. ನಿಮ್ಮ ಮಾತು ಸತ್ಯನಾರದರೆ, ಅಧರ್ಮದಿಂದ ಭೂಲೋಕದಲ್ಲಿ ಅಟ್ಟಹಾಸ ಮಾಡುತ್ತಿರುವವರು ಅಸುರರೆಂಬುದರಲ್ಲಿ ಸಂದೇಹವೇ ಇಲ್ಲ. ಭೂಮಿಯನ್ನು ಅತಿಕ್ರಮಿಸಿ ಪೀಡಿಸುತ್ತಿರುವ ಆ ದುಷ್ಟರಿಂದ ಭೂದೇವಿ ಸಂತಾಪ ಪಡುತ್ತಿರುವಾಗ ಲೋಕಪಾಲಕರಾದ ನೀವು ಸುಮ್ಮನಿರುವುದು ತರವೇ? ಆದರೆ ಆ ಅಸುರರನ್ನು ಎದುರಿಸುವುದು ಹೇಗೆ ನಾರದರೆ? ಅದನ್ನು ಆ ಪಿತಾಮಹ ಬ್ರಹ್ಮನೇ ಬಲ್ಲ. ಅಂದರೆ ನಾವು ಪಿತಾಮಹನನ್ನು ಕಾಣಲೇಬೇಕಲ್ಲವೇ? ಹೌದು ದೇವತೆಗಳೇ, ಪಿತಾಮಹನು ನಿಮ್ಮ ನಿರೀಕ್ಷೆಯಲ್ಲಿದ್ದಾನೆ. ದೈತ್ಯರು ಉಪಟಳದಿಂದ ನೊಂದ ಭೂದೇವಿ ಪಿತಾಮಹನಲ್ಲಿ ಮೊರೆ ಇಟ್ಟಳು. ಭೂದೇವಿಯ ದುಃಖ ಪರಿಹಾರಕ್ಕೆ ಏನು ಮಾಡಬೇಕೆಂದು ಪಿತಾಮಹನು ನಿಮಗೆಲ್ಲ ಸೂಚನೆ ನೀಡಲಿದ್ದಾನೆ. ಈ ಕೂಡಲೇ ನೀವು ಸೃಷ್ಟಿಕರ್ತನ ಬಳಿಗೆ ಹೋಗಿ. ಹಾಗೆ ಆಗಲಿ. ನಾರಾಯಣ ನಾರಾಯಣ. ಕಮಲಾಸನ ವಾಣಿಪತಿ ಚತುರ್ಮುಖ ಬ್ರಹ್ಮದೇವ ನಮೋ ನಮಃ ನಮೋ ನಮಃ. ವಿಜಯೀ ಭವ ವಿಜಯೀ ಭವ. ತಂದೆಯೇ, ಮುಂದೆ ನಡೆಯುವ ಸುರಾಸುರ ಯುದ್ಧದಲ್ಲಿ ಈ ದೇವತೆಗಳಿಗೆ ಜಯ ಸಿಗುವಂತೆ ಈಗಲೇ ಅವರಿಗೆ ಆಶೀರ್ವಾದ ನೀಡು. ಹೌದು ನಾರದ, ದೇವತೆಗಳಿಗೆ ಜಯವಾಗಲೇಬೇಕು. ದೇವತೆಗಳ ಜಯವೆಂದರೆ ಧರ್ಮದ ಜಯ. ಧರ್ಮಕ್ಕೆ ಜಯವಾದರೆ ಮಾತ್ರ ನನ್ನ ಸೃಷ್ಟಿಯ ಅಸ್ತಿತ್ವ. ನನ್ನ ಸೃಷ್ಟಿಯನ್ನು ಪಾಲಿಸುವ ಕರ್ತವ್ಯ ದೇವತೆಗಳದ್ದು. ಎಲ್ಲೆಲ್ಲಿ ಅಸುರರ ಅಟ್ಟಹಾಸ ಮೆರೆಯುವುದು ಅಲ್ಲೆಲ್ಲ ದೇವತೆಗಳು ಪ್ರವೇಶ ಮಾಡುವುದು ಅನಿವಾರ್ಯ. ಹೌದು ಪಿತಾಮಹ, ನಿನ್ನ ಮಾತು ಸತ್ಯ. ಅಸುರ ಸಂಹಾರ ಕಾರ್ಯಕ್ಕಾಗಿ ನಾವೇನೋ ಸಿದ್ಧರಿದ್ದೇವೆ. ಆದರೆ ಆ ದುಷ್ಟರ ಅಪಾರ ಸಂಖ್ಯೆಯನ್ನು ನೋಡಿದರೆ ಅದು ನಮ್ಮಿಂದ ಸಾಧ್ಯವೇ ಎಂಬ ಸಂದೇಹ ಮೂಡುತ್ತದೆ. ದೇವತೆಗಳೇ, ಆ ಚಿಂತೆ ನಿಮಗೆ ಬೇಡ. ಹಿಂದೆಲ್ಲ ಅಸುರರ ಆ ಅಟ್ಟಹಾಸ ಮೆರೆದಾಗ ಏನೆಲ್ಲ ನಡೆಯಿತು ಎಂಬುದನ್ನು ಒಮ್ಮೆ ಯೋಚಿಸಿ ನೋಡಿ. ವೇದಗಳನ್ನೇ ಕದ್ದು ಅಡಗಿಸಿಟ್ಟ ದೈತ್ಯನನ್ನು ಮಹಾವಿಷ್ಣು ಹೇಗೆ ಸಂಹರಿಸಿದ ಎಂಬುದನ್ನು ನೆನಪು ಮಾಡಿಕೊಳ್ಳಿ. ನಾನು ಯೋಗ ನಿದ್ರೆಯಲ್ಲಿದ್ದಾಗ ಹಯನೆಂಬ ರಾಕ್ಷಸ ನನ್ನ ಬಳಿ ಇದ್ದ ವೇದಗಳನ್ನು ಕದ್ದುಕೊಂಡು ಹೋದ. ಎಲ್ಲವೋ ದೈತ್ಯ, ವೇದವನ್ನು ಅಪಹರಿಸಿ ತಂದು ನೀರಿನಲ್ಲಿ ಬಂದು ಅಡಗಿ ಕುಳಿತಿರುವೆಯ? ಅಂದ ಮೇಲೆ ನಿನ್ನ ಸಂಹಾರ ನೀರಿನಲ್ಲೇ.
ದೇವತೆಗಳೇ, ಹೀಗೆ ನನ್ನಿಂದ ವೇದಗಳನ್ನು ಅಪಹರಿಸಿದ್ದ ಆ ಹಯನೆಂಬ ರಾಕ್ಷಸನನ್ನು ಶ್ರೀ ಮಹಾವಿಷ್ಣುವು ಮತ್ಸ್ಯರೂಪ ತಾಳಿ ಸಂಹರಿಸಿದ. ನಂತರ ಆ ಮಹಾಮತ್ಸ್ಯವು ಪ್ರಳಯ ಜಲದಿಯಲ್ಲಿ ತನ್ನ ಕೋಡಿನಿಂದ ದೋಣಿಯನ್ನು ಎಳೆಯುತ್ತಾ ಅದರಲ್ಲಿದ್ದ ಸತ್ಯರಥನಿಗೆ ಮಹಾಪ್ರಳಯವನ್ನು ತೋರಿಸಿ ಅನುಗ್ರಹಿಸಿದ. ಅಷ್ಟು ಮಾತ್ರವಲ್ಲ ಪಿತಾಮಹ, ಮುಂದೆ ಮಹಾವಿಷ್ಣು ಕೂರ್ಮನಾಗಿ ಅವತಾರ ತಾಳಿದ. ಕ್ಷೀರಸಾಗರದ ಮತನ ಸಂದರ್ಭದಲ್ಲಿ ಮಂದರ ಪರ್ವತವನ್ನು ಆ ಮಹಾಕೂರ್ಮನು ತನ್ನ ಬೆನ್ನ ಮೇಲಿರಿಸಿಕೊಂಡು ಸಮುದ್ರ ಮತನಕ್ಕೆ ನೆರವಾದ. ಶ್ರೀಮನ್ನಾರಾಯಣನು ಕೂರ್ಮಾವತಾರದಿಂದ ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲಿಟ್ಟುಕೊಂಡು ಕಡೆಯಲು ನೆರವಾಗಿದ್ದರಿಂದಲೇ ಅಮೃತವನ್ನು ಪಡೆಯಲು ಸಾಧ್ಯವಾಯಿತು. ಆ ಅಮೃತವನ್ನು ಅಸುರರು ಅಪಹರಿಸಿದರು. ಆಗ ಮಹಾವಿಷ್ಣು ಮೋಹಿನಿ ಅವತಾರವನ್ನು ತಾಳಬೇಕಾಯಿತು. ಮೋಹಿನಿಯ ಕಾರಣದಿಂದಲೇ ಅಮೃತ ನಮಗೆ ಸಿಕ್ಕಿತು. ಅದರಿಂದ ನಾವು ಅಮೃತವನ್ನು ಕುಡಿದು ಅಮರರಾಗಿದ್ದೇವೆ. ದೇವೇಂದ್ರ, ಈ ಹಿಂದೆಯೇ ಭೂದೇವಿ ದೈತ್ಯನೊಬ್ಬನಿಂದ ಆಪತ್ತಿಗೊಳಗಾಗಿದ್ದಳು. ಶ್ರೀಮನ್ನಾರಾಯಣನ ವೈಕುಂಠ ನಿವಾಸದ ದ್ವಾರಪಾಲಕರಾದ ಜಯವಿಜಯರು ಸನಕಸನಂದಾದಿಗಳಿಂದ ಶಾಪಗ್ರಸ್ತರಾಗಿ ವಿಷ್ಣುವಿನ ವೈರಿಯಾಗಿ ಜನ್ಮ ತಾಳಿದ ವಿಷಯ ನಿಮಗೆ ತಿಳಿದೇ ಇದೆ. ಹೌದು ನಾರದ, ಜಯವಿಜಯರು ಶಾಪದಿಂದ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪವಾಗಿ ಜನ್ಮವೆತ್ತಿದರು. ಅವರ ಅಟ್ಟಹಾಸವನ್ನು ನೆನೆದುಕೊಂಡರೆ ಈಗಲೂ ಎದೆ ನಡುಗುತ್ತದೆ. ಸುರಲೋಕವನ್ನು ಆಕ್ರಮಿಸಿ ದೇವತೆಗಳನ್ನು ಸೋಲಿಸಿಬಿಟ್ಟರು. ಆ ಹಿರಣ್ಯಾಕ್ಷ ಭೂದೇವಿಯನ್ನೇ ಅಪಹರಿಸಿ ವಿಷ್ಣುವನ್ನು ಕೆಣಕಿದನು. ಆಗ ಏನಾಯಿತು ಎಂಬುದು ನಿಮಗೆ ತಿಳಿಯದೆ ಮಹಾವಿಷ್ಣುವು ವರಾಹಾವತಾರ ತಾಳಿ ದುಷ್ಟ ರಾಕ್ಷಸ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ಸಂರಕ್ಷಿಸಿದ. ಹಿರಣ್ಯಾಕ್ಷನ ಸಾವಿನಿಂದ ಅವನ ಅಣ್ಣ ಹಿರಣ್ಯಕಶಿಪು ಆಕ್ರೋಶದಿಂದ ಅರಚಾಡಿದ. ಲಂಕೆಯಲ್ಲಿ
ಕೋಪವು ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ